ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ ಚಾನಲ್ ಫ್ರೆಂಡ್ಸ್. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಫ್ರೆಂಡ್ಸ್, 15 ದಿನ ಆಗಿತ್ತು ವಿಡಿಯೋ ಹಾಕಿ. ಕರೆಕ್ಟಾಗಿ ಗುರುವಾರ ವಿಡಿಯೋ ಹಾಕಿದ್ದು. ಗುರುವಾರ ನೈಟೇ ನಮ್ಮ ಅತ್ತೆ ತಿರೋದ್ರು. ಆವತ್ತಿಂದ ನಾನು ವಿಡಿಯೋ ಅಪ್ಲೋಡು ಒಂದೇ ಮಾಡಿದ್ದು. ಸಾರಿ, ನಾನು ಹಬ್ಬದ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ, ಹಾಕೋಕ್ಕಾಗಲ್ಲ, ನಮ್ಮ ಮೈಲ್ಗೆ ಆಗೈತೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಇದೇ ಥರ ನಾವು ಅಂದರೆ ಗೌರಿ ಹಬ್ಬ ಮಾಡೋದು ಅಂದರೆ ಹುತ್ತದ ಹತ್ರ ಹೋಗಿ ತೆನೆ ಎರಿತೀವಿ. ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ಕಪ್ಪು ಉಂಡೆಗಳು ಕಾಣಿಸ್ತೈತಲ್ಲ ಅದು ಎಳ್ಳಿನ ತಂಬಿಟ್ಟು, ಮತ್ತು ವೈಟ್ ಉಂಡೆ ಕಾಣಿಸ್ತೈತಲ್ಲ ಅದು ಅಕ್ಕಿ ತಂಬಿಟ್ಟು. ಇದಕ್ಕೆ ಹಾಲು, ತುಪ್ಪ, ಎಣ್ಣೆ, ತೆಂಗಿನಕಾಯಿ, ಹೂವು, ಗಂಧಗಡ್ಡೆ, ಕರ್ಪೂರ ಇದೆಲ್ಲ ತಗೊಂಡು, ತೆನೆ ಸಾಮಾನು ಇದೆಲ್ಲ ತಗೊಂಡೋಗ್ಬಿಟ್ಟು ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬರ್ತೀವಿ. ನೋಡಿ, ಗದ್ದೆ ಹತ್ರ ಬಂದು ಇವಾಗ ಪೂಜೆ ಮಾಡ್ತೀವಿ ಹುತ್ತಕ್ಕೆ. ಹುತ್ತ ಅಂತೂ ತುಂಬ ದೊಡ್ಡದಾಗೈತೆ. ನೋಡಿ, ಅಮ್ಮ ಮುಂದೆ ಹೋಯ್ತಾ ಇದ್ದಾರೆ. ಇದು ಅಡಿಕೆ ತೋಟದಲ್ಲಿ ಹುತ್ತ ಐತೆ ಫ್ರೆಂಡ್ಸ್. ನಾವಿಲ್ಲೇ ವರ್ಷನೂ ಹುತ್ತಕ್ಕೆ ತೆನೆ ಎರೆದು ಹೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ. ಎಲ್ಲರೂ ನಾಗರ ಪಂಚಮಿಗೆ ನಾಗರಕಲ್ಲಿಗೆ ಹಾಲು ಹಾಕ್ತಾರೆ. ನಾವು ಸೈಡು ಗೌರಿ ಹಬ್ಬದಲ್ಲಿ, ಗೌರಿ ಗಣೇಶ ಹಬ್ಬದಲ್ಲಿ ನಾವು ಹುತ್ತಕ್ಕೆ ಪೂಜೆ ಮಾಡ್ತೀವಿ. ಸುಮಾರು ಜನ ಇದೇ ಥರ ತಗೊಂಡು ಹೋಗ್ಬಿಟ್ಟು, ಅಂದರೆ ತಂಬಿಟ್ಟು, ಅಕ್ಕಿ ತಂಬಿಟ್ಟು ಮತ್ತು ಎಳ್ಳಿನ ತಂಬಿಟ್ಟು, ಹಾಲು, ತುಪ್ಪ ಎಲ್ಲ ತಗೊಂಡೋಗ್ಬಿಟ್ಟು ಇದೇ ಥರ ಪೂಜೆನ ಮಾಡ್ತಾರೆ. ನೋಡಿ, ಹುತ್ತದ ಹಿಂದೆಗಡೆ ಇರೋದು ನನಗೆ ತೋರಿಸಿದ್ನಲ್ಲ ತೋಟ, ಅದು ರೇಷ್ಮೆ ಬೆಳೆಯುವಂತಹ ಸೊಪ್ಪಿನ ತೋಟ. ಅದು ಈ ಸೊಪ್ಪನ್ನು ಹಾಕಿ ರೇಷ್ಮೆ ಬೆಳೆಯೋದು. ಸುಮಾರು ಜನಕ್ಕೆ ಗೊತ್ತಿಲ್ಲದೇ ಇರೋರು. ನೋಡಿ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗೈತೆ. ನೋಡಿ, ಫಸ್ಟು ಹುತ್ತಕ್ಕೆ ನೀರು, ಒಂದು ಚೊಂಬಲ್ಲಿ ನೀರು ತಗೊಂಡೋಗಿರ್ತೀವಿ. ನೀರನ್ನು ಹುತ್ತದ ಸುತ್ತ ಹಾಕ್ತೀವಿ. ಆಮೇಲೆ ಹೂವು ಮಿಡಿಸ್ತೀವಿ. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ. ಅಂದರೆ ಅವತ್ತಂತೂ ಹಬ್ಬದ ದಿನ ವೀಡಿಯೋ ಮಾಡಿದ್ರಂತೂ ತುಂಬ ಕಲರ್ಫುಲ್ಲಾಗಿರೋದು. ಇನ್ನು ಗೆಜ್ಜೆ ವಸ್ತ್ರ, ಹುತ್ತದ ಮೇಲೆ ಹಾಕಿರುವಂತಹ ಗೆಜ್ಜೆ ವಸ್ತ್ರ ಎಲ್ಲ ಹಾಗೇ ಐತೆ. ಹುತ್ತ ಅಂತೂ ತುಂಬ ಕಲರ್ಫುಲ್ಲಾಗಿ ಕಾಣೋದು. ಏಕೆಂದರೆ ಎಲ್ಲರೂ ಹೂವು ಹಾಕಿರೋರು, ಎಲ್ಲರೂ ಅರಿಶಿನ ಕುಂಕುಮ ಹಾಕಿರೋರು. ದೀಪ ಅಂತೂ ಜಾಸ್ತಿ, ಎಲ್ಲರೂ ಮನೆ ದೀಪನೂ ಉರಿತಾ ಇರೋದು. ಅವತ್ತು ಚೆನ್ನಾಗಿರೋದು. ಆದರೆ ಏನು ಮಾಡೋದು, ಮಾಡೋಕ್ಕಾಗಿಲ್ಲ. ಮೈಲಿಗೆ ಆಯ್ತಲ್ಲ, ಅದರಿಂದ ನಾವು ಮಾಡೋಕ್ಕಾಗಿಲ್ಲ. ವಾಯ್ಸ್ ತುಂಬ ಕಮ್ಮಿ ಬರ್ತೈತೆ ಅಂತ ಅನ್ಕೋಬೋದು ನೀವು. ನನಗೆ ತುಂಬ ಹುಷಾರಿಲ್ಲ, ಅಂದರೆ ತುಂಬ ಟಯರ್ಡ್ ಆಗೋಯ್ತು. ಆಗಿಲ್ಲ ಕೆಲಸ ಮಾಡೋಕ್ಕೆ. ಏನು ಒಂದು ಮನೆ ಆದರೆ ಏನೋ ಕ್ಲೀನ್ ಮಾಡ್ಬೋದು. ಅಲ್ಲಿ ನಾನು ಆರ್ಗಿತಿ ಮನೆ, ನಮ್ಮ ಮನೆ, ಇಲ್ಲಿ ನಾನು ನನ್ನ ಮಗ ನಮ್ಮ ತಾಯಿ ಮನೇಲಿರೋದ್ರಿಂದ ಈ ಮನೆ ಕ್ಲೀನ್ ಮಾಡಿಬಿಟ್ಟು ಗೌರಿ ಹಬ್ಬಕ್ಕೆ ಮಾಡಿದ್ದೋ, ಮತ್ತೆ ಪಾತ್ರೆ ಎಲ್ಲನೂ ಇಳ್ಕಿ, ಮತ್ತು ಆ ಪಾತ್ರೆ ಎಲ್ಲನೂ ತೊಳೆದು, ಈ ಬೀರಿನ ಬಟ್ಟೆ, ಬೆಡ್ಶೀಟು, ಚಾಪೆ ಇವೆಲ್ಲ ಒಗೆದು, ಸೋಮವಾರ ಮಂಗಳವಾರ ಇಲ್ಲಿ ಮಾಡಿ, ಬುಧವಾರ ಅಲ್ಲಿಗೆ ಹೋಗಿ, ಅಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲ ಮಾಡಿ ಸೋಮವಾರ ಕಾರ್ಯ ಇತ್ತು. ಸೋಮವಾರ ಕಾರ್ಯ ಮುಗಿಸ್ಕೊಂಡು ಆಗಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ನನಗಾಗಲಿಲ್ಲ. ಆವತ್ತು 3 ಗಂಟೆ 3:30ಗೆ ನಾನು ನನ್ನ ಮಗ ಬಂದುಬಿಟ್ಟು, ಹಾಗಾದ್ರೂ ಹೋಗಬೇಡ, ಇರು ಅಂತ ಹೇಳಿದ್ರು. ನನಗಂತೂ ಆಗಿಲ್ಲ ಫ್ರೆಂಡ್ಸ್. ಅಲ್ಲಿಂದ ಇಲ್ಲಿಗೆ ಬಂದು ಅಮ್ಮರ ಮನೆಗೆ ಬಂದುಬಿಟ್ಟು ಟ್ಯಾಬ್ಲೆಟ್ ನುಂಗ್ಬಿಟ್ಟು, ಕಾಲಿಗೆಲ್ಲ ಕ್ರೀಮ್ ಹಚ್ಬಿಟ್ಟು, ಆಯಿಲ್ಮೆಂಟ್ ಎಲ್ಲ ಹಚ್ಬಿಟ್ಟು ಮಲ್ಕೊಂಬಿಟ್ಟೆ. 8 ಗಂಟೆಗೆ ಎದ್ದೆ. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಆಗಲ್ಲ ಅಲ್ವಾ, ಚೆನ್ನಾಗಿರೋರ ಕೈಲೇ ಆಗಲ್ಲ, ಇನ್ನು ನನ್ನ ಕೈಲಾಗುತ್ತಾ? ಆದರೂ ಮಾಡಲೇಬೇಕು, ನಮ್ಮ ಕರ್ತವ್ಯ, ಏನು ಮಾಡೋಕ್ಕಾಗಲ್ಲ. ನಾನು ಬೇರೆ ವಿಷಯ ಮಾತಾಡ್ತಾ ಇದ್ದೀನಿ ಅನ್ಕೋಬೇಡಿ. ಇದು ಯಾವ ಥರ ನಮ್ಮಮ್ಮ ಪೂಜೆ ಮಾಡ್ತಾರೆ ಅಂತ ನೋಡ್ತಾರೆ. ಹಾಗೆ ಇದೇ ಥರ ನಾವು ತೆನೆ ಎರೆಯೋದು ಹುತ್ತಕ್ಕೆ. ನಮ್ಮಮ್ಮ ದೀಪ ಹಚ್ತಾ ಇದ್ದಾರೆ. ಓಕೆ, ಆಮೇಲೆ ಬಂದು ಮಲ್ಕೊಂಬಿಟ್ಟೆ ಫ್ರೆಂಡ್ಸ್. ನೈಟ್ 8 ಗಂಟೆಗೆ ಎದ್ದು ಊಟ ಮಾಡಿ ಮತ್ತೆ ಮಲ್ಕೊಂಬಿಟ್ಟೆ. ಬೆಳಗ್ಗೆಗೆ ಸ್ವಲ್ಪ ಟಯರ್ಡೆಲ್ಲ ಕಮ್ಮಿ ಆದಂಗೆ ಆಯಿತು. ನಂಗೆ ಜ್ವರನೇ ಬಂದುಬಿಟ್ಟಿತ್ತು. ಆಮೇಲೆ ಸರಿ ಅಂದ್ಬಿಟ್ಟು ಬೆಳಗ್ಗೆಗೆ ಮತ್ತೆ ಗಂಜಲ ತೀರ್ಥ ಎಲ್ಲ ಹಾಕಿ ಇಲ್ಲಿ ಅಮ್ಮನ ಮನೇಲಿ ಮತ್ತೆ ಸ್ನಾನ ಎಲ್ಲ ಮಾಡಿ ದೀಪ ಹಚ್ಬಿಟ್ಟು ಅಲ್ಲಿಗೆ ಹೋದೋ. ಜನಗಳೇನು ಸ್ವಾರ್ಥ ಅಲ್ವಾ ಫ್ರೆಂಡ್ಸ್. 11 ವರ್ಷ 12 ವರ್ಷ ನಾನು ಮನೆ ಬಿಟ್ಕೊಟ್ಟಿದ್ದೀನಿ. ಆದ್ರೂ ನನ್ನ ಮೈದ ಹಿಂದೆಗಡೆದು ಅರ್ಧ ಕುಂಟೆ ನನಗೆ ಬರಬೇಕು. ಅದನ್ನು ಕೊಡೋಕ್ಕೆ ಹೆಂಗೆ ಹಿಂದೆ ಮುಂದೆ ನೋಡ್ತಾರೆ ಅಲ್ವಾ ಫ್ರೆಂಡ್ಸ್. ನನ್ನ ಹತ್ರ ಮಾತ್ರ
ಅವ್ರ ಅಪ್ಪನ ಅಂದರೆ ನಮ್ಮ ಮಾವನ ಸಾವಿಗೆ ತಿಥಿಗೆ ಮತ್ತು ಅವ್ರ ಅಮ್ಮನ ಸಾವಿಗೆ ತಿಥಿಗೆಲ್ಲ ಸಮ ಅವರೆಷ್ಟು ಹಾಕ್ತಾರೆ ಅಷ್ಟೇ ದುಡ್ಡ ನಾನು ಹಾಕ್ಬೇಕಂತೆ, ನಾನು ನನ್ನ ಮಗ ಹಾಕ್ಬೇಕಂತೆ. ಅವರೆಷ್ಟು ಹಾಕ್ತಾರೆ ಅಷ್ಟನ್ನೇ ಹಾಕ್ಬೇಕಂತೆ ಸಮ. ಆದರೆ ಅವರು ಹೆಂಗೆ ಸಮ ಹಂಚ್ಕೋತಾರೋ ಆ ಥರ ಸಮ ನಮ್ಗೆ ಹಂಚೋದಿಲ್ವಂತೆ. ಆ ಥರ ಗಂಡ ಗುಂಡಿ ಆಡ್ತಾಯಿದ್ರು. ನೋಡಿ ನಾನು ಸುತ್ತ ನೇಚರ್ ತೋರಿಸ್ತಾ ಇದ್ದೀನಿ, ಗದ್ದೆಗಳು, ಇದು ಅಡಿಕೆ ತೋಟ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ಫ್ರೆಂಡ್ಸ್. ಮಧ್ಯೆ ಬೇರೆ ಮಾತಾಡ್ತಾಳೆ ಅನ್ಕೋಬೇಡಿ, ನೀವು ಅಬ್ಸರ್ವ್ ಮಾಡಲಿ ಅಂತ ಹೇಳ್ತಾ ಇರೋದು. ಇದೇ ಥರ ನಮ್ಮ ಊರ ಸೈಡೆಲ್ಲ ಇರೋದು. ಆ ಥರ ಅವರ ಭಾವನೆ. ನಾನು ಮಾತ್ರ ಸಮ ಅಂದರೆ ಈಗ ನಮ್ಮ ಯಜಮಾನರು ಇದ್ದು ಅವ್ರು ಯಾವ ಥರ ಭಾಗ ಕೊಡ್ತಿದ್ರು ಆ ಥರ ನನ್ನ ಹತ್ರ ಭಾಗ ಇಸ್ಕೊಂಡ್ಬಿಟ್ರು. ಅದೇ ಥರ ಅವ್ರಿಗೆ ಎಷ್ಟು ಭಾಗ ಬರುತ್ತೋ ಅಷ್ಟು ಭಾಗ ನನಗೂ ಕೊಡಬೇಕಲ್ವ ಫ್ರೆಂಡ್ಸ್. ಇದು ಮೋಸ ಅಲ್ವಾ? ಅರ್ಧ ಕುಂಟೆ ನಾನು ಕೊಡಲ್ಲ, ನಾನು ಸಂಪಾದನೆ ಮಾಡಿ ತಗೊಂಡಿದ್ದು ಅಂತ ಹೇಳಿದ್ರು. ಅದಕ್ಕೆ ನನ್ನ ಮೈದ ಹಂಗಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ. ಅಲ್ಲೊಂದು 4 ಜನ ಕುಂತಿದ್ರು ಫ್ರೆಂಡ್ಸ್ ಮಾತುಕತೆ ಆಡೋಕ್ಕೆ. ನಾನು ಹೇಳಿದೆ ಫ್ರೆಂಡ್ಸ್, ಇಂಥ ಇಷ್ಟನೇ ಇಸ್ವಿಲಿ ಅದನ್ನು ಸೈಡ್ ತೊಗೊಂಡಿರೋದು, ಇಷ್ಟನೇ ಇಸ್ವಿಲಿ ನಾವು ಮದುವೆ ಆಗಿರೋದು, ಇಷ್ಟನೇ ಇಸ್ವಿಲಿ ನಮ್ಮ ಯಜಮಾನ್ರು ತೀರೋಗಿರೋದು. ಅದ್ರಲ್ಲಿ ನನಗೆ ಅರ್ಧ ಕುಂಟೆ ಬೇಕೇ ಬೇಕು, ನನಗೆ ಬರಲೇಬೇಕು ಅಂತ ಹೇಳಿದೆ. ಆಮೇಲೆ ಪೇಪರ್ ಇದ್ದರೆ ತರೋಗಿ ಅಂತ ಹೇಳಿದ್ರು. ಅದು ರಿಜಿಸ್ಟ್ರ್ ಮಾಡಿಸ್ಕೊಂಡಿರೋದು, ಆ ಪತ್ರ ಬರ್ಸ್ಕೊಂಡಿರೋದು ಅದು ಸೈಟ್ ತೊಗೊಂಡಾಗ. ಆಮೇಲೆ ನಮ್ಮ ಮೈದ ಹೋಗ್ಬಿಟ್ಟು ತಂದು ಕೊಟ್ಟರು ಅವ್ರಿಗೆ. ಅವ್ರು ನೋಡ್ಬಿಟ್ಟು ಹೇಳಿದ್ರು, ಕಣೋ ಅಕ್ಕ ಹೇಳ್ದಂಗೆ 2001 ಇಸ್ವಿಲಿಯೇ ಅಂತ ಹೇಳ್ಬಿಟ್ಟು ಅದು ಅರ್ಧ ಕುಂಟೆ ಕೊಡಿಸ್ಕೊಟ್ರು ಫ್ರೆಂಡ್ಸ್. ಆದರೆ ನಮ್ಮ ಮೈದಂಗೆ ಏನು ಸ್ವಾರ್ಥ ಅಲ್ವಾ? ಅವ್ರಿಗೆ ನಾನು 11 ವರ್ಷದ ಮೇಲೆ 6 ತಿಂಗಳು ಮನೆ ಬಿಟ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅವ್ರಿಗೆ ಬಿಟ್ಕೊಟ್ಬಿಟ್ಟು ನಾನು ನಮ್ಮ ತಾಯಿ ಮನೇಲಿದ್ದೆ, ನಾನು ನನ್ನ ಮಗನೂ. ಅಂಥದ್ರಲ್ಲಿ ನನಗೆ ಅರ್ಧ ಕುಂಟೆನೂ ಕೊಡಲ್ಲ ಅಂತಾರೆ. ಇಲ್ಲ, ನಮ್ಮ ಕಷ್ಟಕ್ಕಾಗಿಲ್ಲ ಆವಾಗಿನಿಂದ ₹1 ಏನಂದರೆ ಏನೂ ಇಲ್ಲ. ಅವ್ರು ನಮ್ಮ ಭಾಗದ ಮನೇಲಿ ಹುಳ ಬೆಳ್ಕೊಂಡಿದ್ರು. ಅಂಥದ್ರಲ್ಲಿ ನಮಗೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಕೊನೆಗೂ ನನಗೆ ಗೊತ್ತಿತ್ತಲ್ವ ಎಷ್ಟನೇ ಇಸ್ವಿಲಿ ತಗೊಂಡ್ರು, ಯಾವಾಗ ತಗೊಂಡಿದ್ರು ಅಂತ. ಅವ್ರನ್ನ ಮದುವೆಗೆ ಮುಂಚೆ, ನಮ್ಮ ಮದುವೆ ಅಲ್ಲ, ನಮ್ಮ ದೊಡ್ಡವರು ನಮ್ಮ ಭಾವರ ಮದುವೆಗೆ ಮುಂಚೆ ತಗೊಂಡಿದ್ರು. ನಾನು ಈ ಥರ ಅಂತೆಲ್ಲ ಹೇಳಿದೆ. ಆಮೇಲೆ ಅವ್ರು ಕೊಡಲೇಬೇಕು, ಅವ್ರೂ ಕೊಡಬೇಕು ಅಂತ ಹೇಳಿದ್ರು. ಆಮೇಲೆ ಹಂಗಾದ್ರೂ ನನ್ನ ಮಗ ಕೇಳ್ದ, ನೀವು ಕೊಟ್ಟರಷ್ಟೇ ಭಾಗ ಕೊಡಬೇಕು ಎಲ್ಲದಕ್ಕೂ, ನೀವು ಮಾತ್ರ ನಿಮ್ಗೆ ಮಾತ್ರ ಹೆಚ್ಚು, ನಮ್ಗೆ ಮಾತ್ರ ಕಮ್ಮಿನಾ ಅಂತ ಕೇಳ್ದ. ಆಮೇಲೆ ಅಲ್ಲಿರೋರೆಲ್ಲ ಇಲ್ಲ ಇದೆಲ್ಲ ಮೋಸ, ಆ ಹುಡುಗಿಗೆ ಅವ್ನಿಗೇನು ಕೊಡಬೇಕು ಕೊಡಿ, ನೀವೇನೇ ಸಂಪಾದನೆ ಮಾಡಿದ್ರು ಅದು ಮಾಡಿಕೊಳ್ಳಿ ಅಂತ ಹೇಳಿದ್ರು. ಓಕೆ ಫ್ರೆಂಡ್ಸ್, ಹೆಂಗೋ ಸ್ವಲ್ಪ ಸಮಾಧಾನ ಆಯಿತು. ಓಕೆ, ನಾನು ಹೇಳ್ದಂಗೆ ನಮ್ಮೂರ ಸೈಡು ಯಾವ ಥರ ಗಣೇಶ ಹಬ್ಬದ ದಿನ ತೆನೆ ಎರಿಯೋದು ಮಾಡ್ತಾರೆ ಹಬ್ಬನ. ಎಲ್ಲರೂ ಒಬ್ಬೊಬ್ಬರು ನಾಗರ ಪಂಚಮಿಲಿ ಈ ಥರ ಹುತ್ತಕ್ಕೆ ಹಾಲು ಹಾಕೋದು, ನಾಗರ ಕಲ್ಗೆ ಹಾಲು ಹಾಕೋದು ಮಾಡ್ತಾರೆ. ಆದರೆ ನಮ್ಮೂರ ಸೈಡು ಈ ಥರನೇ ಹಬ್ಬ ಮಾಡೋದು. ನಮ್ಮ ಮೈಲಿಗೆ ಇರೋದ್ರಿಂದ ನಾವು ಇವತ್ತು ಮಾಡ್ತಾಯಿದ್ದೀವಿ. ಅಂದರೆ ಇದು ಗುರುವಾರ ಇವತ್ತೇ ಲಾಸ್ಟ್ ಅಂತೆ, ಒಳ್ಳೆ ದಿನ. ನಾಳೆಯಿಂದ ಪಿತೃಪಕ್ಷ ಹುಡುತ್ತಂತೆ. ಅದಕ್ಕೋಸ್ಕರ ಇವತ್ತೇ ಮಾಡಿ ಮುಗಿಸ್ಬಿಡ್ತಾ ಇದ್ದೀವಿ ಫ್ರೆಂಡ್ಸ್. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಮಾತಾಡೋಕ್ಕೂ ಆಗ್ತಾಯಿಲ್ಲ, ನಾನು ಮಾಡಬಾರ್ದು ವಿಡಿಯೋ ಅಂದ್ಕೊಂಡಿದ್ದೆ. ಆದರೆ ವಿಡಿಯೋ ಅವತ್ತೇ ಮಾಡಿದ್ದೆ, ಆದರೆ ಶೇರ್ ಮಾಡೋದು ಹೇಗೆ ಅಂದ್ಕೊಂಡಿದ್ದೆ. ತುಂಬ ಕೆಮ್ಮಲು ಮತ್ತು ಗಂಟಲೆಲ್ಲ ಕಟ್ಕೊಂಡೈತೆ. ಆದ್ರೂ 15 ದಿನ ಆಯ್ತಲ್ಲ ವೀಡಿಯೋ ಹಾಕಿ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಅಲ್ಲಿ ನೀರು ಇಲ್ಲಿ ನೀರಿಗೂ ತುಂಬ ಕೆಮ್ಮೈತೆ ಫ್ರೆಂಡ್ಸ್. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಆದ್ರೂ ನನ್ನ ಮೇಲೆ ಇರಲಿ. ತುಂಬ ಕೆಮ್ಮಂತೂ ತುಂಬ ಐತೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.